ಎಲ್ರಿಗೂ ನಮಸ್ತೆ. ದಿ ಅಂದರೆ ಒಂದು ಡಿಫ್ರೆಂಟ್ ಅನ್ನೋ ಥರನೂ ಸಿಂಬಲು. ಯಾಕಂದರೆ ಒಂದು ಯೂನಿಕ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ನಿರ್ದೇಶಕರು. ಸಿನ್ಸ್ ಈ ಸಿನಿಮಾದ ಬಿಗಿನಿಂಗು ಅಂದರೆ ಅವ್ರು ಏನು ಓಮ್ ಅಂತ ಬರೆದುಬಿಟ್ಟು ಚೇಂಬರ್ಗೆ ಫಾರನ್ ಕೊಟ್ಟು ರಿಜಿಸ್ಟರ್ ಮಾಡಿರ್ತಾರಲ್ಲ, ಸಿನ್ಸ್ ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ, ಮುಂದೆನೂ ಇರ್ತೀನಿ ಅವ್ರು ಇಟ್ಕೊಂಡ್ರೆ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅದರ ಒಂದು ಬ್ಯೂಟಿಫುಲ್ ಟೀಮು. ಕತೆ ಹೇಳಿದಾಗ ಮಾಮೂಲಿ ಎಲ್ಲರೂ ಹೇಳ್ದಂಗೆ ನಾನು ಸೇಮೇನೆ, ಕಾಪಿ ಕ್ಯಾಟು. ಅದು ಬಿಟ್ಟು ನಮ್ಮ ಎಕ್ಸ್ಪೀರಿಯೆನ್ಸು ಸಿನಿಮಾದಲ್ಲಿ ಭಾಳ ಅದ್ಭುತವಾದ್ದು. ಆಮೇಲೆ ತುಂಬ ಕಂಫರ್ಟ್ ಝೋನ್ ಕೊಟ್ಟಿದ್ರು. ಇದರಲ್ಲಿ ಒಂದು ನೋಡಿರ್ತೀರ ನೀವು ಟ್ರೈಲರಲ್ಲಿ, ಒಂದು ಫಾರೆಸ್ಟ್ ರೇಂಜರ್ ಆಫೀಸರು. ಇದರಲ್ಲಿ ನೆಗೆಟಿವಾ ಪಾಸಿಟಿವಾ ಕ್ಯಾರೆಕ್ಟರ್ ಏನು ಅನ್ನೋದು ಸಿನಿಮಾದಲ್ಲೇ ಅದು ಗೊತ್ತಾಗುತ್ತೆ. ಯಾಕಂದರೆ ಈಗಲೇ ಹೇಳ್ಬಿಟ್ರೆ ಅದು ನಾರ್ಮಲ್ ಅನಿಸುತ್ತೆ. ನಮ್ಗೆ ಹೇಗಂದರೆ ಬಹಳ ಚೆನ್ನಾಗೆ, ಅಂದರೆ ಒಂದು ಸರ್ 6:30ಗೆ ರೆಡಿ ಇದ್ಬಿಡಿ ಅನ್ನೋದು. ಸರಿ ಸರ್ ಅಂದ್ಬಿಟ್ಟು ನಾನು, ಆಮೇಲೆ ಚಂದ್ರು ಅಂತಂದರೆ ಕಾಮಿಡಿ ಕಿಲಾಡಿಗಳು, ನಾನು ಅವ್ರ ಕಾಂಬಿನೇಷನು ಸರಿ ಅಂತ ರೆಡಿ ಇರೋದು. 7 ಗಂಟೆಗೆ ಫಸ್ಟ್ ಶಾಟ್ ಮುಗಿಸ್ಕೊಂಡು ತಿಂಡಿ ಹಾಕ್ಕೊಂಡು ಮತ್ತು 11 ಗಂಟೆಗೆ ಸರ್ ನೀವು ರೆಸ್ಟ್ ತೊಗೊಳ್ಳಿ ಅನ್ನೋದು. ಇಷ್ಟೇ ನಾನು ಸೀನು, ರೆಸ್ಟ್ ತೊಗೊಳ್ಳಿ ಅಂದರೆ ಅವರು ಯಾವ ರೀತಿ ಕಂಫರ್ಟ್ ಮಾಡ್ತಿದ್ರು ಆರ್ಟಿಸ್ಟ್ಗಳಿಗೆ ಅಂದರೆ ತುಂಬಾ ಸ್ಟ್ರೈನ್ ಆಗಬಾರ್ದು. ಯಾಕಂದರೆ ನಾವು ಕಾಡಲ್ಲಿ ಮಾಡ್ತಾ ಇದ್ದಿದ್ದು, ಅದು ಓಡಾಟಗಳು ಅವು ಇವು ಇರುತ್ತವೆ. ಹಾಗಾಗಿ ಒಂದು ಕಂಫರ್ಟ್ ಝೋನ್ ಕೊಟ್ಕೊಂಡು ಗ್ಯಾಪಲ್ಲಿರುವಾಗ ಅವ್ರ ಸೀನ್ಸ್ಗಳು ಮಾಡೋದು. ಆಮೇಲೆ ಮತ್ತೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಲ್ಲಿ ಫೋನ್ ಬೇರೆ ಇಲ್ಲ, ಅವ್ನು ಬರೋದು ಬರೋದಲ್ಲಿಂದ ಆಮೇಲೆ ಬಂದು ಸರ್ ರೆಡಿಯಾಗಿ ಈಗ ನೆಕ್ಸ್ಟ್ ನಿಮ್ಮದೇ ಸೀನ್ ಅಂತ. ಈ ರೀತಿ ಒಂದು ಬ್ಯೂಟಿಫುಲ್ ಟೀಮು. ನಾನು ಇವರು ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಅವರ ಟೆಕ್ನಿಕಲ್ ಟೀಮು. DOP ಭರತ್ ಅವರು, ಆಮೇಲೆ ನಮ್ಮ ಸ್ಟೀವನು, ಸೆಟ್ಟಲ್ಲೇ ಇರೋರು. ಸ್ಟೀವನು ಕೂಡ ಅವರಲ್ಲಲ್ಲಿ ಹಿಂಗೆ ಮೈಕ್ ಇಟ್ಕೊಂಡ್ರೆ ಕಣ್ಮಾಡೋಣ, ಏನು ಮಾಡ್ತಾ ಇದ್ದೀರಾ ಜಿ ಅಂದರೆ, ಇಲ್ಲ ಜಿ ಅದು ಲೈವ್ ಸೌಂಡ್ ವೇಣು ಅಂದ ಇದ್ರದ್ದು ಕುಯ್ದು ಇದಿಲ್ಲ ಲೈವ್ ಸೌಂಡ್ ವೇಣು ಅನ್ನೋ ಅದನ್ನೆಲ್ಲ ರೆಕಾರ್ಡ್ ಮಾಡೋರು. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಹಾಕೋಕ್ಕೆ ಒಂದು ಫೀಲ್ ಇರುತ್ತೆ ಅಂದ್ಬಿಟ್ಟು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ದಿ ಬ್ಯಾಂಗ್ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಂತೂ. ಆಮೇಲೆ ವಿಜುವಲ್ ಟ್ರೀಟು ಹಾಗೇನೆ. ಯಾಕಂದರೆ ನಿಮಗೆ ವಿಜುವಲ್ ಆ ರೀತಿ ಬಂದರೆ ಅದಕ್ಕೆ ಸಾಥ್ ಕೊಟ್ಕೊಂಡು ಮ್ಯೂಸಿಕ್ ಮಾಡೋಕ್ಕೆ ಸಾಧ್ಯ. ಇದೆಲ್ಲದಕ್ಕೂ ಪೂರ್ವಕವಾಗಿ ಡೈರೆಕ್ಟರ್ ಅವರ ಇಮ್ಯಾಜಿನೇಷನು. ನಾನು ಎಲ್ಲೂ ಅವರು ಜಗಳ ಆಡಿದ್ದು ನೋಡಿಲ್ಲ, ಕಿತ್ತಾಟ ಆಡಿದ್ದು ನೋಡಿಲ್ಲ. ಸೆಟ್ಟಲ್ಲಿ ಕೂಲ್ ಗೋಯಿಂಗ್ ಬಾಯ್, ಹೇಗೆ ಅವರು ಹಿಂಗೆ ನಕ್ಕೊಂಡು ಹಸನ್ಮುಖಿಯಾಗಿದ್ರು ಆ ಥರ. ಬಟ್ ಈಗ ಟೆನ್ಷನ್ ಆಗಿದ್ದಾರೆ ರಿಲೀಸಲ್ಲಿ. ಮಾಮೂಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳ್ದಂಗೆ ದುಡ್ಡು ಅನ್ಸೋದು ಅದು ಇದು ಅನ್ನೋದ್ರಲ್ಲಿ. ಬಟ್ ನಾನು ಇಲ್ಲಿವರೆಗೂ ನೋಡಿದಂಗೆ ಕೆಲವು ಡಿಸ್ಟ್ರಿಬ್ಯೂಟರ್ಸು, ನಾನು ಓಪನಾಗೆ ಹೇಳ್ತೀನಿ, ಅದರಲ್ಲಿ ಏನು ನನ್ನ ಮುಚ್ಚುಮರ ಇಲ್ಲ. ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಬರೀ ಓಕೆ ಬನ್ನಿ, ಇಷ್ಟು ಥಿಯೇಟರ್ ಇಷ್ಟು ಕಟ್ಟಿ ಥಿಯೇಟರ್ ಬಾಡಿಗೆ ಕಟ್ಟಿ ಇಷ್ಟು ಕಟ್ಟಿ ಅಷ್ಟೇ ಅವ್ರ ಬಿಸ್ನೆಸ್ ಏನಿದೆ ಅದು. ಬಟ್ ವಿಜಯ್ ಸರ್ ಬಗ್ಗೆ ಮೆಚ್ಚಬೇಕಾಗಿರೋದು ಅಂದರೆ, ನಾವು ಯಾವಾಗ ಸರ್ನ ಅಂತ ಹೇಳ್ಕೊಂಡು ಫೈನಲ್ ಅಂತ ಮಾಡಿದಾಗ ಥ್ರೂಔಟ್ ಒಂದು ಸಿನಿಮಾ ರೆಡಿ ಆದಮೇಲೆ ಥ್ರೂಔಟ್ ಜೊತೆಲೇ ಇದ್ದಾರೆ. ಆದರೆ ಸಪೋರ್ಟಿಂಗಲ್ಲಿ ಯಾವ ರೀತಿ ಈ ರೀತಿ ಮಾಡಿ, ಆಮೇಲೆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಪಾಪ ಹೇಳ್ದಂಗೆ ಅದೇ ಅವ್ರದ್ದು ಫೈನಾನ್ಷಿಯಲಿ ಸಮಸ್ಯೆಯಲ್ಲಿ ಇದ್ದಾರೆ, ಗೊತ್ತು ರಿಲೀಸು ಟೈಮಲ್ಲೇ ಯಾವ ರೀತಿ ಅಂತ. ಬಟ್ ಇದರಲ್ಲೂ ಕೂಡ ನೀವು ಮೀಡಿಯಾ ಪೀಪಲ್ ಬಂದು ಒಂದು ಸಪೋರ್ಟ್ ಮಾಡ್ತಿರೋದು. ಯಾಕಂದರೆ ಇಂಥ ಒಳ್ಳೆ ಸಿನಿಮಾಗಳು ಬರಬೇಕು. ಸಮಸ್ಯೆ ಏನಂದರೆ ಕೆಲವರು ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಪ್ರಾಡಕ್ಟ್ ಅಷ್ಟು ಮಜಾ ಇರಲ್ಲ. ಸುಮ್ಮನೆ ಅದಕ್ಕೆ ಸುರಿದು ವೇಸ್ಟು. ಬಟ್ ಇವರಲ್ಲಿ ಪ್ರಾಡಕ್ಟ್ ಇದೆ, ಬಟ್ ರೀಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಒಂದು ಕೇಳ್ಕೊಳ್ಳೋದಷ್ಟೇ, ಮೀಡಿಯಾ ಪೀಪಲ್ಸಿಂದ ಎಲ್ಲರೂ ನಮ್ಮ ಸ್ನೇಹಿತರೆ, ಭಾಳ ವರ್ಷಗಳಿಂದ ನಾವು ಜರ್ನಿ ಮಾಡಿದ್ದೀವಿ ನಿಮ್ಮ ಜೊತೆ. ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಮತ್ತೊಬ್ಬರು ಕಲಾವಿದರು ಸುರೇಶ್ ಬಾಬು